ಹೊಟ್ಟೆ ನೋವು ಅಂತ ಕುಂತ್ಕೊಂಡಿದ್ದೇನೆ ನೀನು. ಅಂತ ಕಷ್ಟನಾದ್ರೂ ಏನೇ ನಿನಗೆ? ಅಲ್ಲ ಕಣೆಯ, ಈಗಿನ ಕಾಲದಾಗ ದನ ಕುರಿ ಮೇಕೆ ಮಾರೋದನ್ನ ನೋಡ್ತೀನಿ. ಅಂಥದ್ದು ಹೋಗಿ ನೀನು ಇಷ್ಟಪ್ಪ ಇಷ್ಟುದ್ದ ಸಣ್ಣಗೆ ಒಳ್ಳೆ ಹೊತ್ತಿಕೆತಾ ಇದ್ದಂಗೆ ಎದ್ದೆಯಲ್ಲ ನೀನು. ಈ ಅಮ್ಮನು ಮಾಡ್ತೀನಿ ಅಂತ ಕುಂತಿದ್ಯಲ್ಲ ನೀನು, ಸರಿನೇ? ಅಯ್ಯ, ಈಕೆ ಕ್ರಯವಾದರೂ ಎಷ್ಟಯ್ಯ? ಅಂತ ಕಷ್ಟವಾದ್ರೂ ಏನೇ ನಿನಗೆ? ಸ್ವಾಮಿ, ಉದರ ಪೋಷಣೆಗಾಗಿ ಈ ನನ್ನ ತಂಗಿಯನ್ನು ಮಾಡ್ತಿರೋ ಸ್ವಾಮಿ, ಈ ನನ್ನ ತಂಗಿಯನ್ನು ಮಾಡ್ತಿರೋ ಸ್ವಾಮಿ. ಯಾರ್ಯಾರ ಕಷ್ಟ ಹೆಂಗೆ ಇರ್ತದೋ ಹೋಗ್ಲಿ. ಈಕೆ ಕ್ರಯವಾದರೂ ಎಷ್ಟಯ್ಯ? ಸ್ವಾಮಿ ಬ್ರಾಹ್ಮಣರೇ, ಈ ನನ್ನ ತಂಗಿಯ ಕ್ರಯವಾದರು 12 ವರಗಳು. ಹಬ್ಬ 12 3 36. ನಾನ್ ಕೊಡುವುದೇ 3 ವರಗಳು. ಕರೆದುಕೊಂಡು ಹೋಗಯ್ಯ. ಅಯ್ಯ ಸ್ವಾಮಿ, ನಾನ್ ಕೊಡೋದು 3 ವರ, 3 90 ರೂಪಾಯಿ. ಕೊಡಂಗಿದ್ರೆ ಕೊಡು, ಇಲ್ದಿರೆ ಕರ್ಕೊಂಡಿಲ್ಲ ಹೊರಟೋಗ್ಬಿಡು. ಸ್ವಾಮಿ ಬ್ರಾಹ್ಮಣೋತ್ತಮರೇ, 3 ವರಗಳಿಗೆ ಈ ನನ್ನ ತಂಗಿಯನ್ನು ಮಾಡೋದಿಲ್ಲ. ಅಮ್ಮ ತಂಗಿಯಮ್ಮ, ನಮ್ಮ ಮನೆಗೆ ಹೋಗೋಣ. ಅಣ್ಣ ಸ್ವಲ್ಪ ನಿಲ್ಲಿ. ಓರುವನಿಗೆ ನನ್ನ ವಿಪ್ರಾಣಿಗೆ ಮಾರೆ. ಅಣ್ಣ ಅಮ್ಮ ತಂಗಿಯಮ್ಮ, ಓರುವನಿಗೆ ನನ್ನ ವಿಪ್ರಾಣಿಗೆ ಮಾರೆ. ನಿಮ್ಮಯ ಋಣವನ್ನ ತೀರಿಸಿಕೊಳ್ಳಣ್ಣ, ಅಣ್ಣ ತೀರಿಸಿಕೊಳ್ಳಣ್ಣ. ಅಣ್ಣ ಅಮ್ಮ ತಂಗಿಯಮ್ಮ, ನೀನು ಚಿಂತಿಸಬೇಡ, ನಮ್ಮ ಕೈ ಬರುದೇವಾ. ಅಣ್ಣ ಅಮ್ಮ ನೀನು ಚಿಂತಿಸಬೇಡ, ನಮ್ಮ ಕೈ ಬರುದೇವಾ. ಸಮ್ಮಾತದಿಂದಾಲೆ ಸೋಮಾನೆ ಮಾರಣ್ಣ, ಅಣ್ಣ ಸೋಮಾನೆ ಮಾರಣ್ಣ. ಅಣ್ಣ, ಅಮ್ಮ ತಂಗಿಯಮ್ಮ, ನೀವು ವಿಪ್ರಷ್ಟರಿಗೆ ನನ್ನನ್ನು 3 ವರಗಳಿಗೆ ಮಾರಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಸ್ವಾಮಿ ಬ್ರಾಹ್ಮಣರೇ, 3 ವರಗಳನ್ನು ಕೊಟ್ಟು ಈ ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ಸ್ವಾಮಿ, ಕರೆದುಕೊಂಡು ಹೋಗಿ. ಎದಳ ಅಮ್ಮ, ತೆಗೆದುಕೋ. ಈ 3 ವರಗಳನ್ನು ನಿಮ್ಮ ಅಣ್ಣನಿಗೆ ಕೊಟ್ಟು ನನ್ನ ಜೊತೆಯಲ್ಲಿ ಬರುವಂತಳ. ಅಣ್ಣ ತೆಗೆದುಕೊಳ್ಳಿ. ಅಣ್ಣ ಅಮ್ಮ ತಂಗಿಯಮ್ಮ, ಹೋಗಿ ಬರುವೆನೋ, ಅಣ್ಣ
ವಹಿಸಿ ಮಾಡುವೆನು. ಹಾಗಾದ್ರೆ ನಡೆಯಮ್ಮ, ನಮ್ಮ ಮನೆಗೆ ಹೋಗೋಣ. ಎಲ್ಲವೋ ದಾಸಿ, ನೀನು ಯಾರು? ಈ ಮಗು ಯಾರದು? ಸ್ವಾಮಿ, ಓಹೋ, ಈ ವಿಚಾರವನ್ನು ನಮ್ಮ ತಂದೆಯ ಬಳಿಗೆ ವಿಚಾರಿಸಿ ನೋಡುವೆನು. ತಂದೆ, ತಂದೆ, ತಂದೆಯೇ ವಂದಿಸುವೆನು. ನಿನಗೆ ಮಂಗಳವಾರ ಮೇಳ ಕೇಳು. ಏನೋ ಸಮಾಚಾರ? ತಂದೆಯೇ ಹೇಳುವನು ಕೇಳಿ. ದಾತತ್ವ ಮಾಡುವ ದಾತಿಯ ಮನೆಯೊಳು ವಾಸವ ಮಾಡುವ ಕೂಸಾರೋ ತಂದೆ. ತಂದೆ ಕುಮಾರ, ಮೋಸವಾಯಿತು ತಂದೆ, ಗಾತಿ ಬಂದಿತ್ತು ಮುಂದೆ. ತಂದೆ ಕುಮಾರ, ಮೋಸವಾಯಿತು ತಂದೆ, ಗಾತಿ ಬಂದಿತ್ತು ಮುಂದೆ. ದಾಸಿಯ ಕಳಿಸಲು ಬೇಕಯ್ಯ ತಂದೆ. ದಾಸಿಯ ಕಳಿಸಲು ಬೇಕಯ್ಯ ತಂದೆ. ದಾಸತ ಮಾಡುವ ದಾಸಿಯ ಮನೆಯೊಳು ವಾಸವ ಮಾಡುವ ಕೂಸಾರೋ ತಂದೆ. ಗುರುವರಗಳ ದಾಸಿಗೆ ಕೊಟ್ಟಾಗ ತಂದೆ. ಕುಮಾರ, ಮುರುವರಗಳ ದಾಸಿಗೆ ಕೊಟ್ಟಾಗ ದಾಸಿಯು ಒಬ್ಬಳೇ ಅಲ್ಲವೆನ್ನಯ್ಯ ತಂದೆ. ತಂದೆ ಕುಮಾರ, ದಾಸಿಯು ಒಬ್ಬಳೇ ಅಲ್ಲವೆನ್ನಯ್ಯ ತಂದೆ. ದಾಸತ್ವ ಮಾಡುವ ದಾಸಿಯ ಮನೆಯೊಳು ವಾಸವ ಮಾಡುವ ಕೂಸಾರೋ ತಂದೆ. ತಂದೆ, ಕುಮಾರ, ನಮ್ಮ ದಾಸಿಯ ಮನೆ ಹತ್ರ ಹೋಗಿ ನೋಡಿದಾಗ ದಾಸಿ ಜೊತೆಯಲ್ಲಿ ಒಂದು ಮಗು ಇತ್ತು. ಅದು ಯಾರದೆಂದು ಕೇಳಿದಾಗ ನನ್ನದೇ ಎಂದು ಹೇಳಿದಳು. ನೀವು ದಾಸಿಯನ್ನು ಕೊಂಡಾಗ ಇಬ್ಬರನ್ನು ಕೊಂಡ್ರಿರೋ ಅಥವಾ ಇಬ್ಬರಿಗೂ ಜೀವನೋಪಾಯ ನಡೆಸಿಬಿಡ್ದೆ ಹಾಗೆ ಮಾಡಿಕೊಡ್ತಿಬಿಡ್ಯೋ? ಕುಮಾರ, ನಾನು ದಾಸಿ ಒಬ್ಬಳನ್ನೇ ಕೊಂಡುಕೊಂಡು ಬಂದಿದ್ದು. ಆ ಹುಡುಗನನ್ನು ನಾನು ಕೊಂಡುಕೊಂಡು ಬಂದಿಲ್ಲ ಕಾಯ. ಹಾಗಾದರೆ ಒಂದು ದಿವಸಕ್ಕೆ ಅರ್ಧ ಪಾವು ಅಕ್ಕಿ ಆದರೆ ವರ್ಷಕ್ಕೆ ಎಷ್ಟು ಸೇರು ಅಕ್ಕಿ ಆಯಿತು? ಕುಮಾರ, ಲೆಕ್ಕಾಚಾರ ಮಾಡಿ ನೋಡಿದಿರಾ? ಕುಮಾರ, ಲೆಕ್ಕ ಹಾಕಿ ನೋಡಿ. ಎಲ್ಲ ಪೆನ್ನು ಪೇಪರ್ ಕೊಡ. ಇಲ್ಲಿ ಪೆನ್ನು ಇಲ್ವಾ? ಪೆನ್ ಇಲ್ಲ ಕಣೋ. ಎಲ್ಲಿ ಮರ್ತ್ ಬಂದೆ? ಹಾಳೆ ಎಲ್ಲಲ್ಲಿ ಹಾಳೆ ಪೆಟಾರಿ ಅದು ಒಳಗೈತೆ. ಇಲ್ವಾ? ಹ್ಞೂ, ಕನ್ನಡ್ಕ ಕನ್ನಡಕನೂ ಇಲ್ಲ ಕಣೋ. ಏನ್ ಮಾಡ್ದೋ ಎಲ್ಲ ಅಲ್ಲೇ ಯಾವ್ದೋ ಒಂದ್ ಜಾತ್ರೆ ತಗೊಳಕಿಲ್ವಾ? ಜ್ಞಾನ ಇಲ್ವಲ್ಲ ನಿನ್ಗೆ? ತಗ ತಗ. ಹಾಳೆ ಎಲ್ಲೋ ಹಾಳೆ ಇಲ್ವಾ? ಇಲ್ಲ ಕಣೋ. ಅದು ಮರ್ತ್ ಬಂದಿದ್ಯಾ? ಯಾಕೋ ಹಾ ಕುಮಾರ, ಹಾ ಒಂದು ದಿವಸಕ್ಕೆ ಅರ್ಧ ಪಾವು ಅಕ್ಕಿ ಆದ್ರೆ ಒಂದು ವರ್ಷಕ್ಕೆ 45 ಸೇರು ಅಕ್ಕಿ ಆದವು. ಹಾ. ಇದು ದಾಸಿಗೆ ಬರುತ್ತೋ ಆದಾಯ, ನಮಗೆ ಅಂತೂ ಲಾಸು. ಈಗಲೇ ಹೋಗಿ ಆ ಹುಡುಗನನ್ನು ಒದ್ದು ಓಡಿಸುವವು. ಆ ಅಕ್ಕಿ ನನ್ನ ಮದುವೆಗಾಗಿ ನೀನ್ ತಿತ್ತಿಗಾಗುತ್ತೆ. ಮದ್ವೆ ಅಂತೆ ಮದ್ವೆ. ಇಲ್ಲೇ ಫಸ್ಟ್ ಗೊಣ್ಣೆ ಹೊಡ್ಸ್ಕೊಳ್ಳದೆ. ಅರೇ ಅಬ್ಬರಿ ಅದೇ ಏನೋ ನಂಗೊಂದು ಮದುವೆ ಮಾಡ್ಸಿ. ಮದ್ವೆ ಲೇ, ನೀನಿನ್ನ ಈ ಪಟ ಇಷ್ಟುದ್ದ ಗೊಣ್ಣೆ ಸುರಿಸ್ತಾ ಇದ್ದಿ ನೋಡು. ನೀನೇ ಮಾಡಿದಲ್ವಾ? ನಾನು ಮಾಡಿದ್ದು. ಮದಿಗ ನಾನ್ ಮಾಡಿದ್ರು ಈ ತರ ಮಾಡ್ಲಿವಲ್ಲ ನಿನಗೆ? ಅಮ್ಮ ಕೊಟ್ಟು ವರ್ಷಳೆ. ಏನು ಅಮ್ಮ ಕೊಟ್ಟು ವರ್ಷಳೆ. ಏನಳ ಗೊಣ್ಣೆ ಗೊಣ್ಣೆ ಅಮ್ಮ ಅದಂಗ ಕೊಟ್ಕೊಡ್ತಾಳೆ ಗೊಣ್ಣೆ ನಾವು. ಅಬ್ಬರಿ ಹಾ ಅಬ್ಬರಿ ಹೇಳಪ್ಪ. ಮದುವೆ ಮದುವೆ ಮದುವೆ. ಲೇ ಬಹು ನನ್ನ ಮಗ ಇವನು. ಇನ್ನ ಇಷ್ಟುದ್ದ ಅವನೇ ನಾನು ಮದ್ವೆ 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 ಅಂತ ಕುಂತವನಲ್ಲ ಇವನು. ಒಳ್ಳೆ ಅಮಸೆ ಮಗ್ತಾನಿದ್ದಂಗಿದ್ದಿ. ಯಾರೆಲ್ಲ ಕೊಡ್ತಾರೆ ಹೆಣ್ಣ? ಲೇ ಅಬ್ಬರಿ ಹಾ ಅಬ್ಬರಿ ಹೇಳೋ. ಅಬ್ಬರಿ ಲೇ ಮಾಡ್ತೀನಿ ಹೋಗ. ಅಮ್ಮಂಗೆ 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 ದಾರ ಬಂದ್ಬಿಡ ದಾರ ದಳ 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 ವಾ ಅದಂಗೆಲ್ಲ ಬಂದಲೇ. ದಳ ಬಂದ್ಬಿಟ್ಟೆ. ನೀನು 4 ದಿನದ ಮನೆಗಿತ್ತಿಯಲ್ಲ ಅದಕ್ಕೆ ಸರ್ ಆಯ್ ದಾರ ಬಂದ್ಬಿಟ್ಟೆ. ದಾರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ರೆ ಆಯ್ತು. ಹೋಗಲೇ ನೀನು ಫಸ್ಟು. ಏನ್ ಹೋಗಲೆ ಮದ್ವೆ ಮದ್ವೆನಾ? ಲೇ ಮಾಡ್ತೀನಿ ಹೋಗ. ಹೆಣ್ಣಲ್ಲ ಲೇ, ಹೆಣ್ಣು ನೋಡ್ಕೊಂಡ್ ಬಂದಿದ್ದೇನೋ? ಹೆಣ್ಣು ನೋಡಿದ್ದೀನಿ. ನೋಡಿ
ಮಂತ್ರಿಗಳು ಆಗ್ಬೇಕಾಯ್ತು. ಆಳ ನನ್ನ ಹಣೆ ಬರ ಚೆನ್ನಾಗಿಲ್ದ ಗಾಂಧ ಕ್ಷಣ ಬಂದ್ಬಿಟ್ಟು ಇಂಥ ಕಷ್ಟ ಪಡಂಗಾಯ್ತು ನೋಡಿ ಸ್ವಾಮಿ. ಲೇ ತಿಮ್ಮ ಒಂದಿದ್ರೆ ಸಾಕಣ್ರಿ. ತಿಮ್ಮ ಬಾರ್ಲ ಇಲ್ಲಿ ಅಂತ ಕಣ್ರಿ. ಅಲ್ಲ ಕಣ್ರಿ, ತಿಮ್ಮ ಅನ್ನೋದು ಬದಲು ತಿಮ್ ಸೇಟ್ರಿ ಅಂದ್ರೆ ಏನಾದವ್ರಿ? ಏನ ಕೂಗಿರೋದು ದೊಡ್ಡ ಮನುಷ್ಯ ಅಂತ ಹೋದ್ರೆ ಸ್ವಾಮಿ ಬಾಲ ಹಿಂದಕ್ಕೆ ಮಾಡ್ತಾರೆ ಅಂತ ಕಣ್ರಿ. ಅಲ್ಲ ಕಣ್ರಿ, ಎಲ್ಲಾದ್ರೊಳಗೂ ನಮ್ಮ ಮುಂದೆ ಯಾಕೆ ಹಿಂದೆ ಬಾಕ್ ಹೋಗ್ಬೇಕು? ಏನೋ ದೊಡ್ಡವ್ರಿಗೆ ಹೋಗಿರಂತ ಹೋದ್ರೆ ಸ್ವಾಮಿ ಆ ತಲೆ ಅಂತ ಸ್ವಾಮಿ ನಾನ್ ದೊಡ್ಡದಾಗ ಹಾಚ್ಬಿಟ್ಟೆ. ಏನೋ ಕೊಡ್ತಾರೆ ಅಂತ, ಏನೋ ದೊಡ್ಡ ಮನುಷ್ಯರು ಕೊಡ್ತಾರೆ ಅಂತ ಕೊಟ್ರು ಕಣ್ರಿ. ಏನಂತೀರ? ಆ ಮೂಲೆ ಇಕ್ಕಿದ್ರು, ಆ ಬೇಳಿ ಮೇಲೆ ಇಕ್ಕಿದ್ರು ಕಣ್ರಿ. ಅವೆಲ್ಲ ಕೊಟ್ರು ಕಣ್ರಿ. ತಗೊಂಡಾಗಿ ಸ್ವಾಮಿ ಒಳೆ ಹತ್ರ ಹಾಕಿ ನೀರ್ಗೆ ಹಾಕಿರೆ ಕ್ರಾಕ್ ಜಾಟ್ ಬಿಸ್ಕೆಟ್ ಎಂದ ತಾಯಂದ್ರೆ ಹಾಕಿದ್ರೆ ಬಿಸ್ಕೆಟ್ ನೀರ್ಗೆ. ಇಲ್ಲ ಬಿಡಿ, ನೀವೆಂದು ಹಾಕಿಲ್ಲ ಸ್ವಾಮಿ. ಆ ತರ ಓದಿತ್ತು ಅದೆಲ್ಲ ತೊಳ್ಕೊಂಡಾಗ ಕೊಟ್ರು ಸ್ವಾಮಿ. ಎರಡೆರಡು ಬೆಳಗ್ಗೆ ಎತ್ತರ್ಕಂಡ್ರಿ. ಏನಂತೀರ ಬಟ್ಟೆನ? ತಿಮ್ಮ ಏನ ಇಷ್ಟೆಲ್ಲ ಮಾಡಿ ಇಷ್ಟು ಕೊಡ್ತಾರಲ್ರಿ? ಅಲ್ಲ ಕಣ್ರಿ, ಅವ್ರು ಎಲ್ಲೆಲ್ಲ ಹೋಗ್ಯಾರ ಏನಾರು ಮಾಡ್ಕೋದೆಲ್ಲ ತೆಗಿಯಾಕದಲ್ರಿ. ಆದ್ರೂ ನೋಡಿ ಮಡಿವಾಡ್ರ ಜಾತಿ ಮಾತ್ರ ಹುಟ್ಟಬಾರ್ದು ನೋಡಿ. ಯಾಕೆ ಅಂತೀರಾ? ಹೊಡಿದಿ ಅಂತ ಮಾಡೋರು ಕಣ್ರಿ ಊರಾಗೆ. ಎಷ್ಟು ಅಂತ 10 ಸೇರ್ಕಂಡ್ರಿ. ಅದು ಎಂತ ಕೊಡ್ತಾರೆ ಗೊತ್ತಾ ಸ್ವಾಮಿ? 3,000 ರೂಪಾಯಿ, 3,000 ಮಣ್ಣು, 3,000 ಇಲಿಪಿಚ್ಚಿ. ಎಷ್ಟ ಉಳಿದ್ರಿ ನಿನ್ನ? ಅಲ್ಲ ಕಣ್ರಿ ಸ್ವಾಮಿ, ಉಳ್ದಿತ್ತು ಸ್ವಾಮಿ. ಎಷ್ಟು ಉಳಿದು ಇನ್ನ ನಮ್ ಕಡೆಗಿಲ್ಲ. ಇವರೆಲ್ಲ ಸ್ಕೂಲ್ಗೆ ಇಲ್ಲ ಕಣ್ರಿ, ಸ್ಕೂಲ್ಗೆ ಸ್ವಾಮಿ. ಲೆಕ್ಕ ಹಾಕಿಕ ಬರ್ತದನ್ರಿ. ಏನಿಲ್ಲ ಆಳಿಲ್ಲ ಸ್ವಾಮಿ. ಉಳ್ದಿತ್ತು ಅಂತೇರು ನಾನು ಉಣ್ಲ. ಅದ್ರ ಮೇಲೆ ನಮ್ಮ ಮುತ್ತಂತ ಒಬ್ಳು ಎಂಡ್ರು ಬೇರೆ ಅವಳಿಗೆ ಇಕ್ಲ ಒಂದ್ ಮೂಲೆ ಗಜ್ಜಿ ಕೂತಕಟ್ರಿ ಅವ್ರಿಗೆಲ್ಲ ಇಕ್ರಿ ಸ್ವಾಮಿ. ಯಾರನ್ನ ಇದ್ರಿ ನಮ್ಮ ಮಡಿವಾಡ್ರು ಜೊತೆ ಮಾತ್ರ ಹುಟ್ಟಬಾಡಿ. ಹುಟ್ಟಿರು ಹುಟ್ಟಾರ ಈ ಹಳ್ದಿ ಕೆಲಸ ಮಾತ್ರ ಮಾಡ್ಬಾಡಿ ಕಣ್ರಿ ಸ್ವಾಮಿ. ನೀವನ ಹೇಳ್ರಿ, ಆಲೆ ಬಂದ್ಬಿಟ್ಟ ಕಣ್ರಿ. ಹೋಗ್ಬೇಕು ಒಳ್ಳೆ ಹತ್ರ. ಒಳೆಯಲು ಮೈಲಿಗೆ ತೊಳೆಯಲು ಬೇಕು, ಬೆಳಗಾಯಿತು ಬೇಗ. ಒಳೆಯಲು ಮೈಲಿಗೆ ತೊಳೆಯಲು ಬೇಕು, ಬೆಳಗಾಯಿತು ಬೇಗ. ಗಂಜಿಯ ಮಡಿಗೆ ಎತ್ತಿ ಕಂಡು, ಬೆಂದಿಗೆ ಬಟ್ಟೆ ಕಟ್ಟಿ ಕಂಡು. ಗಂಜಿಯ ಮಡಿಗೆ ಎತ್ತಿ ಕಂಡು, ಬೆಂದಿಗೆ ಬಟ್ಟೆ ಕಟ್ಟಿ ಹೋಗಲು ಬೇಕೀಗ, ಹೊಳೆಯಲು ಹೋಗಲು ಬೇಕೀಗ. ಹೊಳೆಯಲು ಮೈಲಿಗೆ ತೊಳೆಯಲು ಬೇಕು, ಬೆಳಗಾಗಿದು ಬೇಗ. ಅಲ್ಲ ಕಣ್ರಿ, ನಾನ್ ನೆಡ್ತೀನ ಕಾರು ಕಾ ಅಂತ ಕೂಗ್ತಿದ್ಕಣ್ರಿ. ಗೂಬೆ ಗೂಬಕ್ಕಂತ ತುಳಿತಿದ್ಕಂಡ್ರು. ತಿವುದು 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 ಒಳೆ ಹತ್ರ ಓದಿ ಒಟ್ಟಿಗೆನ ಸ್ವಲ್ಪ ಮಾಡ್ಕಮ್ಮ ಅಂತ ಓದೆ ಹೇಳ್ಕಂಡ್ರಿ. ಇಷ್ಟೊತ್ತಾದ್ರೂ ಬರಲ್ವಲ್ಲ ಇವಳು. ಅಲ್ಲ ಕಣ್ರಿ, ಎಲ್ಲೋದ್ನ ಕಾಣಲ್ಲಪ್ಪ. ಇರೋಳೊಬ್ಳು ಆಲೆ 3 ಕೈ ಕೊಟ್ಟವ್ರಿ. ಬಿಸ್ಲು ನೆತ್ತಿಯರದೆ, ಕೊಳ್ಳಲ್ಲ ನೈತದೆ, ಬೆನ್ನಲ್ಲ ಹೊಡಿತದೆ. ಒಟ್ಟಿಗೆ ಅವ್ರು ಮಾಡ್ಕೊಂಬರಲ್ಲಪ್ಪ ಇವಳು. ಎಲ್ಲೋದ್ನ ಕಾಣ. ಇರ್ಲಿ, ಇನ್ನೆರಡು ಬಟ್ಟೆ ಅವೆ, ಅವನು ವಿಚಾರ ಮಾಡ್ತೀನಿ. ಸಾಕಪ್ಪೋ ಸಾಕಾಗಿತ್ತು ಈ ಬಟ್ಟೆ ಒಗೆದು ನನಗೆ. ಸಾಕು 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 ಸಾಕಪ್ಪೋ ಸಾಕಾಗಿತ್ತು. ಲಕ್ಷ್ಮಿಯನ್ನು ಕಟ್ಟಿಕೊಂಡೆ, ತಾಳಿಯನ್ನು ತೆಗೆದು ಬಿಟ್ಟೆ. ಈ ಲಕ್ಷ್ಮಿಯನ್ನು ಕಟ್ಟಿಕೊಂಡೆ, ತಾಳಿಯನ್ನು ತೆಗೆದು ಬಿಟ್ಟೆ. ಸಾಕಪ್ಪೋ ಸಾಕಾಗಿತ್ತು ಈ ಬಟ್ಟೆ ಒಗೆದು ನನಗೆ. ಸಾಕು 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 ಸಾಕಪ್ಪೋ ಸಾಕಾಗಿತ್ತು. ಅಲ್ಲ ಕಣ್ರಿ, ಎಲ್ಲ ಬಟ್ಟೆಯನ್ನು ಹೋಗೋದಾಯ್ತು. ತಾರು ಬರಲ್ವಲ್ಲ ಇವಳು. ಎಲ್ಲದನ್ನ ಕಾಣಲ್ಲಪ್ಪ ಇವಳು. ಹೋಗ್ತೀನಿ ನೋಡ್ರಿ ಒಂದ್ಸಲ. ಲಕ್ಷ್ಮಿ ಬಾರ ಇಲ್ಲಿ. ಹಾಗಾಡ್ರಿ, ಎಲ್ಲಾದ್ರು ಕಾಣಲ್ವಲ್ಲ ಇವಳು. ಇರ್ಲಿ, ಈ ಎತ್ತರ ಮೇಲೆ ದಿಬ್ಬದ ಮೇಲೆ ಹತ್ತೋಸಲ ಕೂಗ್ತೀನಿ ಕಣ್ರಿ. ಲಕ್ಷ್ಮಿ ಬಾರ ಇಲ್ಲಿ. ಹಾಗಾಡ್ರಿ ಗೊತ್ತಾಳು ಕಣ್ರಿ. ಅಲ್ಲ ಕಣ್ರಿ, ಇವಳು ಒಯ್ಯಾರ ನೋಡಿರಿ ನನ್ಗೆ ಯಾಕೆ ಅನುಮಾನ ಕಣ್ರಿ ಇವತ್ತು. ಅಲ್ಲ ಕಣ್ರಿ, ಏನೇನೋ ಅಡ್ಕೊಂಬಂದಳು.
ಗೊತ್ತಿರ್ಲಿಲ್ಲ ಕಣ್ರಿ ಸೀನ್ ಆಯ್ತಾ ಬರ್ರಿ ಇವತ್ತು ವಿಚಾರ ಮಾಡ್ತೀವಿ ಬರಲಿ ಅದಕ್ಕೆ ಸೀನಿಯರ್ ಆಯ್ತಾ ಮನೇಲಿ ಏನು ಇಲ್ಲ ತಗೊಂಡ್ ಬೇಯಿಸಿ
ನೀವು ಶ್ರೇಷ್ಠನ? ಲೇ ಚಿನ್ನ